ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮಿ. ಇವತ್ತಿನ ರೆಸಿಪಿ ಸೊಪ್ಪು. ಮೊದಲಿಗೆ ಕುಕ್ಕರಲ್ಲಿ ಸ್ವಲ್ಪ ನೀರು, ಟೊಮ್ಯಾಟೊ, ತೊಗರಿಬೇಳೆ, ನಾನಿಲ್ಲಿ ಪಾಲಕ್ ಸೊಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ಪಾಲಕ್ ಸೊಪ್ಪು ಮತ್ತು ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ. ಈ ಸಾಂಬಾರು ಪುಡಿ ಮೇಲೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕೋಬೇಕು. ಆನಂತರ ಮಿಕ್ಕಿರುವಂಥ ಸೊಪ್ಪನ್ನು ಇದರ ಮೇಲೆ ಇಟ್ಟು ನಾನು ಒಂದು ಪ್ರೆಷರ್ ತೊಗೋತಾ ಇದ್ದೀನಿ. ಇದು ಒಂದು ಪ್ರೆಷರ್ ಆದಮೇಲೆ ನಾನು ಚೆಕ್ ಮಾಡ್ಕೋತಾ ಇದ್ದೀನಿ ಬೇಳೆ ಎಲ್ಲ ಬೆಂದಿದೆಯಾ ಅಂತ. ಇದು ಸಂಪೂರ್ಣವಾಗಿ ಬೆಂದಿದೆ. ಈಗ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ ಮತ್ತು ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಇದು ಒಗ್ಗರಣೆ ಆದ ನಂತರ ನಾವು ಕುಕ್ಕರ್ನಲ್ಲಿ ಬೇಯಿಸಿಟ್ಕೊಂಡಿದ್ವಲ್ಲ, ಆ ನೀರನ್ನ ನಾವು ಇದಕ್ಕೆ ಹಾಕಬೇಕಾಗತ್ತೆ. ನೋಡಿ, ನೀರು ಎಷ್ಟಿದೆ ಅದನ್ನು ತೆಗೆದು ಈ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ನಂತರ ಈಗ ಇದನ್ನು ನಾನು ಮಸ್ಕೋತಾ ಇದ್ದೀನಿ. ಚೆನ್ನಾಗಿ ಟೊಮ್ಯಾಟೊ, ಸೊಪ್ಪು ಎಲ್ಲವನ್ನು ನೀಟಾಗಿ ಮಸಿತಾ ಇದ್ದೀನಿ, ಅಂದರೆ ಸ್ಮ್ಯಾಶ್ ಮಾಡಿಕೊಂಡು. ನೋಡಿ, ಈ ಥರ ಮಾಡಿದ್ರೆ ರೆಡಿಯಾಗಿರುತ್ತೆ. ಇದನ್ನು ತಿರ್ಗಾ ನಾವು ಒಗ್ಗರಣೆ ಹಾಕಿದ್ವಲ್ಲ ಅದೇ ಬಟ್ಲಿಗೆ ಹಾಕಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಒಂದು ಸ್ಟವ್ ಮೇಲೆ ಒಂದು 2 ನಿಮಿಷ ಇದ್ದರೆ ಸಾರು ರೆಡಿಯಾಗಿದೆ.